ವ್ಯಕ್ತಿಯೊಬ್ಬನ ಮೇಲೆ ಗದಗ ನಗರ ಠಾಣೆಯ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ನಡೆದಿದೆ. ನಿನ್ನೆ ನಗರದ ಗ್ರೀನ್ ಮಾರ್ಕೆಟ್ನಲ್ಲಿರುವ ಎಂಎಸ್ಐಎಲ್ ಮಳಿಗೆಯಲ್ಲಿ ನಡೆದ ಕಳ್ಳತನ ಹಿನ್ನೆಲೆಯಲ್ಲಿ ಎಂಎಸ್ಐಎಲ್ ಸಿಬ್ಬಂದಿ ಸದಾಶಿವ ಸೋನಾರ್ ಎಂಬಾತನನ್ನ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ರು. ಅಲ್ಲದೆ ಕಳ್ಳತನ ಪ್ರಕರಣವನ್ನು ಒಪ್ಪಿಕೊಳ್ಳುವಂತೆ ಸದಾಶಿವನಿಗೆ ಪಿಎಸ್ಐ ಕೃಷ್ಣವೇಣಿ ಮತ್ತು ಪೇದೆಗಳು ಒತ್ತಡ ಹೇರಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪೊಲೀಸರ ಏಟಿನಿಂದಾಗಿ ಗಂಭೀರವಾಗಿ ಗಾಯಗೊಂಡಿರುವ ಸದಾಶಿವನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಏನೋ ಅವ್ರಿಗೆ ನಾನು ಹಿಂಗೆ ನಾನು ಸಾಲ ಮಾಡಿದ್ದೆ ತೊಗೊಂಡು ಹೇಳ್ತಿದ್ದೆ. ನನ್ನ ಗಾಡಿ ಮತ್ತು ನನ್ನ ಬೈಕ್ ಮಾರಾದ್ರೆ ನಾನು ಬೇಕಾದ್ರೆ ದುಡ್ಡು ಬೇಕಾದ್ರೆ ತುಂಬ್ತೀನಿ ಅಂತ ಹೇಳಿದ್ದೀನಿ. ನಾನು ಹೊಡ್ತಾ ತಡಿಲಾರದೆ ನಾನು ಅಲ್ಲಿಂದ ಹೊರಗೆ ಬರೋದು ಅಷ್ಟೇ ನೋಡ್ತಾ ಇದ್ದೆ. ನನಗೆ ಇವಾಗ ಎಳ್ಳಲಿಕ್ಕೆ ಬರ್ತಾ ಇಲ್ಲ, ಕುಣ್ಲಿಕ್ಕೆ ನಡಿಲಿಕ್ಕೆ ಬರ್ತಾ ಇಲ್ಲ. ಮೇಡಮ್ ಅವರು ಅವ್ರ ಸಿಬ್ಬಂದಿ ಅವ್ರೇನು ಕೇಳ್ತಾ ಇಲ್ಲ, ನೀನೇ ಮಾಡಿದೀಯ ಅಂತ ಕುಂತು ಬಿಡ್ತಾರೆ ನನಗೆ. ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೃತ್. ಏನು ಪೊಲೀಸರು ವಿಚಾರಣೆ ಮಾಡೋ ರೀತಿ ಈ ರೀತಿನ ಅಂದ್ರೆ ಆರೋಪ ಸಾಬೀತಾಗೋಕ್ಕಿಂತ ಮುಂಚೆನೆ ನೀನೇ ಒಪ್ಕೋ ಅಂತ ಅನ್ನೋ ರೀತಿಲಿ ಬಲವಂತವಾಗಿ ಅದು ಮಹಿಳಾ ಅಧಿಕಾರಿ ಈ ರೀತಿ ಹಲ್ಲೆ ಮಾಡಿರುವಂತದ್ದು, ಏನ್ ಹೇಳ್ತಾರೆ ಈ ಘಟನೆ ಬಗ್ಗೆ? ಹೌದು ಶವಿತಾ, ಏನು ಗದಗ ನಗರ ಪೊಲೀಸರು ಏನು ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದರೆ ಈ ಸಂಬಂಧ ಹಿನ್ನೆಲೆಯಲ್ಲಿ ಏನು ಗದಗ ನಗರದ ಗ್ರೇನ್ ಮಾರ್ಕೆಟ್ ನಲ್ಲಿ ನಿನ್ನೆ ಎಂಎಸ್ಐಎಲ್ ಏನು ಸರ್ಕಾರಿ ಸರಾಯಿ ಅಂಗಡಿ ಕಳ್ಳತನ ಆಗಿತ್ತು. ಆ ಕಳ್ಳತನ ಹಿನ್ನೆಲೆಯಲ್ಲಿ ಹನುಮಂತಪ್ಪ ಅನ್ನೋರು ನಗರ ಠಾಣೆಯಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ರು. ಏನು ಯಾರು ಕದ್ದಿದ್ದಾರೆ ನಮಗೆ ಹುಡುಕಿ ಕೊಡಿ ಅಂತ ಒಂದು ಈ ತರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಸುಮಾರು 80,000 ಅಲ್ಲಿ ಹಣ ಕಳ್ಳತನ ಆಗಿತ್ತು. ಏನು ಇದು ಸದಾಶಿವ ಸೋನಾರ್ ಎಂಬುವರು ಮತ್ತು ಈ ಅಂಗಡಿಯಲ್ಲಿ ಇನ್ನಿಬ್ಬರನ್ನ ವಿಚಾರಣೆಗೆ ಕರೆತರಲಾಗಿತ್ತು. ಇನ್ನಿಬ್ರು ಇದ್ದಾರಲ್ಲ ಅವ್ರನ್ನೆಲ್ಲ ಬರೀ ಮಾತಿನಿಂದಾನೇ ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಏನು ಸದಾಶಿವ ಸೋನಾರ್ ಅನ್ನೋರಿದೆ, ಇವರು ನೀನೇ ಕಳ್ಳತನ ಮಾಡಿದ್ಯಾ ಅಂತ ಒಪ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಏನು ಲಾಠಿ ಮತ್ತು ಬೂಟ್ಗಾಲಿಂದ ಒದ್ದಿದ್ದಾರೆ. ಏನು ಪಿಎಸ್ಐ ಕೃಷ್ಣವೇಣಿ ಮತ್ತು ಒಂದು 3-4 ಜನ ಪೇದೆಗಳು ಸಾಕಷ್ಟು ಇದು ಥಳಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸದಾಶಿವ ಸೋನಾರ್ ಹೇಳೋ ಪ್ರಕಾರ ಏನಂತಂದ್ರೆ ಪೊಲೀಸರು ನನ್ನನ್ನ ನೀನೇ ತಪ್ಪು ಮಾಡಿದೆ ಅಂತ ಒಪ್ಕೋಬೇಕು, ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿನ್ನ ಬಿಡಲ್ಲ, ಇಲ್ಲ ನಾನು ರೋಗದಿಂದ ಬಳಲ್ತಾ ಇದ್ದೀನಿ, ನನಗೆ ಲಿವರ್ ಪ್ರಾಬ್ಲಮ್ ಇದೆ, ಜಾಂಡಿಸ್ ಪ್ರಾಬ್ಲಮ್ ಇದೆ, ಎಲ್ಲ ನರಳ್ತಾ ಇದ್ದೀನಿ, ನನ್ಗೆ ಯಾಕೆ ಈ ತರ ಹಿಂಸೆ ಮಾಡ್ತಾ ಇದ್ದೀರಾ, ನಾನು ಕಳ್ಳತನ ಮಾಡಿಲ್ಲ ಅಂತ ಎಷ್ಟೇ ಗೋಗರದು ಕರೆದ್ರು ಕೂಡ ಏನು ಪಿಎಸ್ಐ ಕೃಷ್ಣವೇಣಿ ಆಗಿರ್ಬೋದು ಮತ್ತು ಅಲ್ಲಿ ನಗರ ಠಾಣೆ ಪೊಲೀಸ್ ಪೇದೆಗಳಾಗೋದು ಸಾಕಷ್ಟು ತಿಳಿಸಿದ್ದಾರೆ. ಈಗ ಸದಾಶಿವ ಸೋನಾರ್ ಅನ್ನೋರು ಏನಿದ್ದಾರೆ ಈಗ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿದ್ದಾರೆ. ಇದು ಏನು ತೊಡೆ ಭಾಗ ಆಗಿರ್ಬೋದು, ಅಂಗಾಲು ಮತ್ತು ಪಾದ ಮತ್ತು ಅಂಗೈಗೆ ಏನು ಸಾಕಷ್ಟು ಹಲ್ಲೆನ ಮಾಡಿದ್ದಾರೆ. ಆ ಜಾಗ ಈಗ ಏನಾಗಿದೆ ಅಂತಂದ್ರೆ ಸದಾಶಿವ ಸೋನಾರ್ ಅನ್ನೋರು ಏನಿದ್ದಾರೆ ನಡೆದಾಡೋಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೆಲ್ಲದಕ್ಕೂ ಒಂದ್ ಕಡೆ ಸದಾಶಿವ ಸೋನಾರ್ ಪತ್ನಿ ಹೇಳೋದು ಹೇಗಿತ್ತಂತಂದ್ರೆ ನನ್ನ ಗಂಡ ತಪ್ಪು ಮಾಡಿದ್ರೆ ಕೂಡ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಲಿ, ತಪ್ಪು ಮಾಡದೇ ಇದ್ದಾರೆ ಕೂಡ ಈ ತರ ಯಾಕೆ ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಲ್ಲೆ ಮಾಡಿದಕ್ಕೆ ನನಗೆ ಸರಿಯಾದ ಉತ್ತರ ಬೇಕು, ಇಲ್ಲ ಅಂತಂದ್ರೆ ನಾನು ಮುಂದೆ ನನಗೆ ನ್ಯಾಯಕ್ಕಾಗಿ ಹೋರಾಡ್ತೇನೆ ಅನ್ನೋದು ಮತ್ತೊಂದು ಕಡೆ ಆಗಿತ್ತು. ಮತ್ತೊಂದು ಕಡೆ ಪಿಎಸ್ಐ ಕೃಷ್ಣವೇಣಿಯನ್ನ ನಾವು ದೂರವಾಣಿ ಮುಖಾಂತರ ಕೇಳಿದಾಗ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಸದಾಶಿವ ಸೋನಾರ್ ಈ ಹಿಂದೆನೂ ಕೂಡ ಒಂದು ಕಳ್ಳ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾತನ್ನ ಕೃಷ್ಣವೇಣಿ ಅವರು ಹೇಳ್ತಾ ಇದ್ದಾರೆ. ಅದನ್ನ ಆದ್ರೂ ಮಾತ್ರ ಸದಾಶಿವ ಸೋನಾರ್ ಮಾತ್ರ ನಾನು ಕಳ್ಳತನ ಮಾಡಿಲ್ಲ, ನನಗೆ ಪೊಲೀಸರೇ ನೀನೇ ತಪ್ಪು ಮಾಡಿದ್ಯಾ, ನನಗೆ ಒಪ್ಪುಕೋ ಅನ್ನೋ ಒಂದು ಮಾತಿಂದ ನನಗೆ ಹಲ್ಲೆ ಮಾಡಿದಾರೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಸವಿತಾ, ಅಮೃತೇನ ಈ ಹಿಂದಿನ ಒಂದು ಕಳ್ಳತನ ಪ್ರಕರಣಗಳಲ್ಲಿ ಸದಾಶಿವಯ್ಯ ಅವರ ಹೆಸರು ಬಂದಿದೆ ಅಂತ ಕೃಷ್ಣವೇಣಿ ಅವರು ಹೇಳಿದಾಗ ಅಂದ್ರೆ ಆ ಒಂದು ಪ್ರಕರಣದ ಬಗ್ಗೆ ಏನಾದರೂ ಡೀಟೇಲ್ ಆಗಿ ಹೇಳಿದ್ರ ಅಥವಾ ಯಾವ್ದಾದ್ರು ಬೇರೆ ಒತ್ತಡದಿಂದಾಗಿ ಈಗ ಸದಾಶಿವ ಅವರನ್ನ ಟಾರ್ಗೆಟ್ ಮಾಡಿದಾರ ಅಂತ ಏನಾದ್ರು ಗೊತ್ತಾಯ್ತಾ? ಹೌದು ಸಬಿತಾ, ಏನು ಕೃಷ್ಣವೇಣಿ ಅವರು ಸದಾಶಿವನನ್ನ ನೀನೇ ಕಳ್ಳತನ ಮಾಡಿದೆ ಅಂತ ಒಪ್ಕೋ ಅಂತ ಮತ್ತೊಂದು ಕಡೆ ಆದ್ರೆ ಸದಾಶಿವ ಸೋನಾರ್ ಏನಂದ್ರೆ ನಾನು ಯಾವತ್ತೂ ಕಳ್ಳತನ ಮಾಡಿಲ್ಲ, ಯಾಕಂತಂದ್ರೆ ಏನು ಎಂಎಸ್ಐಎಲ್ ಸರಾಯಿ ಮದ್ಯದ ಅಂಗಡಿ ಏನಿದೆ ಆ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಆ ಮಾಡೋ ಕೆಲಸ ನನಗೆ ದೇವಸ್ಥಾನ ಇದ್ದ ಹಾಗೆ, ಅಲ್ಲಿ ಕಳ್ಳತನ ಮಾಡಿದ್ರೆ ನನಗೇನಾಗಬಹುದು ಅನ್ನೋದು ಮತ್ತೊಂದು ಕಡೆ. ಏನಂತಂದ್ರೆ ಸದಾಶಿವ ಅನ್ನೋರು ಈ ಹಿಂದೆ ಒಂದ್ ಯಾವ್ದೋ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ರು, ಈ ಹಿಂದೆ ಕಾರ್ ತಗೊಂಡಿದ್ರು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಧನ್ಯವಾದ ಅಮೃತ್ ನಿಮ್ಮೆಲ್ಲ ಮಾಹಿತಿಗೆ.